ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡುವುದು ಹೇಗೆ? ಈ ರೀತಿ ಮಾಡಿದರೆ ಮಾತ್ರ ಫಲ. ರಾಯರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಆತನ ಭಕ್ತರು ವಿವಿಧ ರೀತಿಯ ಸೇವೆಗಳನ್ನು ಮಾಡುತ್ತಾರೆ. ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನ ಭಕ್ತರು ಮಾಡುವ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರ ಸೇವೆಯೂ ಒಂದಾಗಿದೆ. ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿ ಅಲ್ಲಿ ಹೆಜ್ಜೆ ನಮಸ್ಕಾರಗಳನ್ನು ಮಾಡುವುದರಿಂದ ಭಕ್ತರ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಈಡೇರುತ್ತವೆ ಎನ್ನುವ ನಂಬಿಕೆ ಇದೆ. ರಾಯರಿಗೆ ಪ್ರಿಯವಾದ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರ ಸೇವೆಯೂ ಒಂದಾಗಿದೆ. ರಾಯರಿಗೆ ಅಥವಾ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಹೆಜ್ಜೆ ನಮಸ್ಕಾರ ಸೇವೆಯನ್ನು ಮಾಡುವಾಗ ನಾವು ಈ ನಿಯಮಗಳನ್ನು ಪಾಲಿಸಲೇಬೇಕು. 1. ಹೆಜ್ಜೆ ನಮಸ್ಕಾರವನ್ನು ರಾಯರಿಗೆ ಪ್ರಿಯವಾದ ಗುರುವಾರದ ದಿನದಿಂದ ಪ್ರಾರಂಭ ಮಾಡಬೇಕು. ಹೆಜ್ಜೆ ನಮಸ್ಕಾರ ಮಾಡುವ ದಿನದಂದು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಮನೆಯಲ್ಲಿ ರಾಯರನ್ನು ಹಾಗೂ ಇತರೆ ದೇವರನ್ನು ಪೂಜಿಸಿ ರಾಯರ ಮಠಗಳಿಗೆ ಹೋಗಬೇಕು. ಸಾಧ್ಯವಾದರೆ ನೀವು ಈ ದಿನ ಉಪವಾಸ ವ್ರತವನ್ನು ಕೈಗೊಂಡು ರಾಯರ ಮಠಕ್ಕೆ ಹೆಜ್ಜೆ ನಮಸ್ಕಾರವನ್ನು ಹಾಕಲು ಹೋಗಬೇಕು. 2. ಮೊದಲನೇ ಗುರುವಾರ ರಾಯರ ಮಠಕ್ಕೆ ಭೇಟಿ ನೀಡಿದಾಗ ಸಂಕಲ್ಪವನ್ನು ಮಾಡಬೇಕು. ಅಂದರೆ ನೀವು ಯಾವ ಕಾರಣಕ್ಕಾಗಿ ಹೆಜ್ಜೆ ನಮಸ್ಕಾರ ಮಾಡುವ ಕಾರ್ಯವನ್ನು ತೆಗೆದುಕೊಂಡಿದ್ದೀರಿ ಆ ಕಾರ್ಯ ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಆದಷ್ಟು ಬೇಗ ಪೂರ್ಣಗೊಳ್ಳಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ. 3. ರಾಯರ ಸನ್ನಿಧಾನದಲ್ಲಿ ನೀವು ಹೆಜ್ಜೆ ನಮಸ್ಕಾರವನ್ನು ಹಾಕುವಾಗ ರಾಯರ ನಾಮವನ್ನು ಸ್ಮರಣೆ ಮಾಡುತ್ತಾ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು. ಬದಲಾಗಿ ನೀವು ರಾಯರ ಮಂತ್ರಗಳನ್ನು ಪಠಿಸುತ್ತಾ ಹೆಜ್ಜೆ ನಮಸ್ಕಾರ ಮಾಡಬಹುದು. ಮಂತ್ರ: ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಕಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರವನ್ನು ಪಠಿಸುತ್ತಾ ಹೆಜ್ಜೆ ನಮಸ್ಕಾರ ಹಾಕಬಹುದು. ಅಥವಾ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ರಾಯರ ನಾಮ ಸ್ಮರಣೆಯೊಂದಿಗೆ ಹೆಜ್ಜೆ ನಮಸ್ಕಾರವನ್ನು ಹಾಕಬಹುದು. 4. ರಾಯರ ಸನ್ನಿಧಾನದಲ್ಲಿ ಹೆಜ್ಜೆ ನಮಸ್ಕಾರವನ್ನು ಮಾಡುವ ದಿನದಂದು ಹಾಗೂ ಹಿಂದಿನ ದಿನದಂದು ತಾಮಸಿಕ ಆಹಾರವನ್ನು ಅಥವಾ ಮಾಂಸಾಹಾರವನ್ನು ಸೇವಿಸಬಾರದು. ನಿಮ್ಮ ದೇಹ ಮತ್ತು ಮನಸ್ಸು ಶುದ್ಧವಾಗಿರಬೇಕು. ಹೆಜ್ಜೆ ನಮಸ್ಕಾರವನ್ನು ನೀವು 4 ಗುರುವಾರಗಳ ಕಾಲ, 9 ಗುರುವಾರಗಳ ಕಾಲ ಅಥವಾ 7 ಗುರುವಾರಗಳ ಕಾಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು. ಇದರೊಂದಿಗೆ ನೀವು 21 ಸುತ್ತು, 28 ಸುತ್ತು ಅಥವಾ 48 ಸುತ್ತುಗಳವರೆಗೆ ಹೆಜ್ಜೆ ನಮಸ್ಕಾರಗಳನ್ನು ಮಾಡಬೇಕಾಗುತ್ತದೆ. ಇದರಲ್ಲಿ ನೀವು ರಾಯರಿಗೆ 1 ಸುತ್ತು ಪ್ರದಕ್ಷಿಣೆಯನ್ನು ಅಂದರೆ ಹೆಜ್ಜೆ ನಮಸ್ಕಾರವನ್ನು ಹಾಕಿದ ನಂತರ ರಾಯರ ಬಲಭಾಗಕ್ಕೆ ನಿಂತುಕೊಂಡು 1 ನಮಸ್ಕಾರವನ್ನು ಹಾಕಬೇಕು. ಪ್ರತಿಯೊಂದು ಸುತ್ತು ಹೆಜ್ಜೆ ನಮಸ್ಕಾರದ ನಂತರ ನೀವು ಈ ನಮಸ್ಕಾರವನ್ನು ಹಾಕಬೇಕಾಗುತ್ತದೆ. ಹಾಗೂ ಹೆಜ್ಜೆ ನಮಸ್ಕಾರ ಮಾಡುತ್ತಾ ರಾಯರ ಬೃಂದಾವನದ ಒಂದೊಂದು ಮೂಲೆಗೂ ನಮಸ್ಕಾರವನ್ನು ಹಾಕಬೇಕು. ಅಂದರೆ 4 ಮೂಲೆಗೂ ನಮಸ್ಕಾರವನ್ನು ಮಾಡಬೇಕು. 5. ಹೆಜ್ಜೆ ನಮಸ್ಕಾರ ಹಾಕುವುದರ ಪ್ರಯೋಜನಗಳು: 1. ಅಂದುಕೊಂಡ ಕಾರ್ಯಗಳಲ್ಲಿ ಫಲ ಸಿಗುವುದು. 2. ಇಷ್ಟಾರ್ಥಗಳೆಲ್ಲ ಒಂದೊಂದಾಗಿ ಈಡೇರುವುದು. 3. ಆರೋಗ್ಯ ಸಮಸ್ಯೆಗಳು ದೂರವಾಗುವುದು. 4. ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು. 5. ಕೌಟುಂಬಿಕ ಸಮಸ್ಯೆಗಳಿಂದ ಮುಕ್ತಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.